ನಮ್ಮ ಸಂಜೀವಿನಿ ಗೋಧಾಮದ 5 ಮಂತ್ರ, ಅದರಲ್ಲಿ ಪ್ರಕೃತಿಯನ್ನು ಆರಾಧಿಸುವುದು ಮತ್ತು ಅಭಿವೃದ್ಧಿಪಡಿಸುವುದು, ಅದನ್ನು ಬೆಳೆಸುವಂಥ ಒಂದು ಚಿಂತನೆ ಎಲ್ಲರೂ ಮಾಡಬೇಕಾಗ್ತದೆ. ಆಮೇಲೆ ರೈತನನ್ನು ಗೌರವಿಸುವಂಥದ್ದು ಮತ್ತು ಅವ ಶ್ರೇಷ್ಠ ವ್ಯಕ್ತಿ ನಮ್ಮ ಸಮಾಜ ದೇಶಕ್ಕೆ, ಅವನಕ್ಕಿಂತ ಮಿಗಿಲಾದ ವ್ಯಕ್ತಿಗಳೇ ಇಲ್ಲ, ಅವನನ್ನು ಪ್ರಥಮ ಸ್ಥಾನದಲ್ಲಿ ಅವನು ಗೌರವಿಸಬೇಕನ್ನುವ ಇನ್ನೊಂದು ದೃಷ್ಟಿಕೋನ. ಆಮೇಲೆ ನಾವು ಇವತ್ತು ಕೆಮಿಕಲ್ನ ಬಳಸ್ತಾ ನೆಲ ಜಲ ಎಲ್ಲ ಹಾಳು ಮಾಡಿದ್ದೀವಿ. ಆ ದೃಷ್ಟಿಕೋನದಲ್ಲಿ ಗೋ ತಳಿಗಳ, ದೇಶಿ ಗೋ ತಳಿಗಳ ಅಭಿವೃದ್ಧಿ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಅದನ್ನು ಹೇಗೆ ಟೆಕ್ನಾಲಜಿ, ಇಸ್ರೇಲಲ್ಲಿ ಒಂದು ಟೆಕ್ನಾಲಜಿ ಅನ್ನೋದು ಅದಕ್ಕಿಂತ ಅಡ್ವಾನ್ಸ್ ಟೆಕ್ನಾಲಜಿನ ಹೇಗೆ ಬಳಸ್ಕೊಂಡು ಇಲ್ಲಿ ಮಾಡ್ಬೋದು, ಮ್ಯಾನ್ ಪವರ್ ಕಮ್ಮಿ ಮಾಡ್ತಾ ಅಥವಾ ಜನರ ಸಹಾಯ ಇಲ್ಲದೆ ಹೇಗೆ ಮಾಡ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು. ಆಮೇಲೆ ಈಗ ಏನಾಗ್ತಾ ಉಂಟಂದರೆ, ಪ್ರಾಚೀನ ಜೀವನವನ್ನು ಕಳ್ಕೊಂಡು ನಾವು ಮಾಡರ್ನ್ ಲೈಫಿಗೆ ಬಂದಿದ್ದೀವಿ. ಈಗ ಒಂದು 80 ವರ್ಷ ಮುದುಕ ಒಂದು 20 ವರ್ಷ ಮಗನನ್ನು ಮೊಮ್ಮಗನ ಕರ್ಕೊಬರ್ತಾನೆ ಆ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟಿಗೆ ಅಂಥ ಕಾಲ ಇವತ್ತು ನಾವು ಫೇಸ್ ಮಾಡ್ತಾ ಇದ್ದೀವಿ. ಅಂದರೆ ಪ್ರಾಚೀನ ನಮ್ಮ ಜೀವನ ಎಷ್ಟು ಅಮೂಲ್ಯ ಅನ್ನೋದು ಕೂಡ ಇಲ್ಲಿ ಒಂದು ಮೆಸೇಜು. ಮತ್ತು ಇದೆಲ್ಲದನ್ನು ಯಂಗ್ ಜನ್ರೇಷನಿಗೆ ರೀಚ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ರೈತನ ಲ್ಯಾಂಡನ್ನು ನಾವು ಖರೀದಿಸಿ ಸೈಟ್ ಮಾಡಿ ಹಣ ಹೇಗೆ ಮಾಡ್ತಾಯಿದ್ದೀವಿ. ರೈತನ ಮಕ್ಕಳು ಕೃಷಿ ಬರ್ತಾ ಇಲ್ಲ. ಹೆಚ್ಚಿನವರು ಹೆಣ್ಣು ಮಕ್ಕಳನ್ನು ತನ್ನ ರೈತನಿಗೆ ಕೊಡಲಿಕ್ಕೆ ಬಯಸ್ತಾ ಇಲ್ಲ. ಇದೆಲ್ಲ ನಮ್ಮ ದೇಶದ ದೊಡ್ಡ ಒಂದು ದುರಂತ. ಇದು ಕೂಡ ಕೃಷಿ ಕೂಡ ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂತ. ಈಗ ಸಾಫ್ಟ್ವೇರು, ಇದು ಮೆಡಿಕಲ್ ಫೀಲ್ಡು, ಎಜುಕೇಷನ್ ಫೀಲ್ಡು, ಇಂಡಸ್ಟ್ರಿ ಫೀಲ್ಡ್, ಹಾಗೆ ಕಾರ್ಪೊರೇಟ್ ಸ್ಟ್ಯಾಂಡರ್ಡ್ ತಂದಾಗ ಎಲ್ಲ ನೆಕ್ಸ್ಟ್ ಜನ್ರೇಷನ್ಗೆ ಬರಲಿಕ್ಕೆ ಸಾಧ್ಯ ಉಂಟಂತ ಒಂದು ತೋರಿಸಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನ. ಇಲ್ಲಿ ಇವತ್ತೇನಾಗ್ತಾ ಉಂಟು ಹೇಳಿದರೆ, ಕೃಷಿಕರು ಯಾವುದೋ ಒಂದನ್ನು ಸ್ಟಿಕ್ ಆನ್ ಆಗಿಬಿಡ್ತಾರೆ. ರಬ್ಬರು, ಅಡಿಕೆಯೋ, ಭತ್ತವೋ ಯಾವುದು, ಅದು ತುಂಬ ತಪ್ಪು. ನಾವು ತಯಾರಿಸುವ ಯಂತ್ರಗಳು ಕೃಷಿ ಸಂಬಂಧಪಟ್ಟಂಥದ್ದು. ಭತ್ತ, ಗೋಧಿ, ಜೋಳ, ಕಾಫಿ ಸಂಬಂಧಪಟ್ಟಂಥ ನಮ್ಮ ಉತ್ಪಾದನೆ. ಆಮೇಲೆ ನಾವು ಅದನ್ನು ದೇಶ ಮತ್ತು ಹಲವಾರು ದೇಶಗಳಿಗೆ ನಾವು ಅದನ್ನು ವಿತರಿಸ್ತಾ, ಕೃಷಿ ಪ್ರಧಾನ ದೇಶಗಳ ಅಭಿವೃದ್ಧಿ, ಅಲ್ಲಿಯ ಜನರ ಒಂದು ಚಿಂತನೆಯನ್ನು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಇಲ್ಲಿ ಕೆಲವೆಲ್ಲ ಬದಲಾವಣೆ ನಾವು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಏನಂತ ಹೇಳಿದರೆ, ಒಬ್ಬ ಕೃಷಿಕ ಗೋವು ಸಾಕಬೇಕು, ಒಟ್ಟಿಗೆ ಜೇನು, ಗೋವು ಆರ್ಗ್ಯಾನಿಕ್ ಫಾರ್ಮಿಂಗ್ ಆದರೆ ಜೇನು ಪಾಲಿನೇಷನಿಗೆ ಹೆಲ್ಪ್ ಆಗ್ತದೆ. ಮೀನು, ಕೋಳಿ, ಕುರಿ, ಆಮೆ, ಕುದುರೆ, ಇದೆಲ್ಲ ಕೂಡ, ಇತರ ಪಕ್ಷಿಗಳು ಕೂಡ, ಇದರ ವೇಸ್ಟ್ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ತದೆ. ಮತ್ತು ಅದೊಂದು ಸೋರ್ಸ್ಗಳು, ಬೇರೆ ಬೇರೆ ಸೋರ್ಸ್ಗಳು. ಹಾಗೆ 7 ಥರದ ಕೃಷಿ ಹೇಳ್ತಾರೆ. 7 ಥರದ ಕೃಷಿ ಅಂತ ಹೇಳಿದರೆ ನೋಡಿ, ಒಂದು ಜೇನು, ಮೀನು, ಕೋಳಿ, ಕುರಿ, ಗೋವು, ಪಕ್ಷಿ, ಇದೊಂದು ಥರ ಆದರೆ, ಇನ್ನೊಂದು ನಮ್ಮದು ಈ ಫಾರ್ಮಿಂಗಲ್ಲಿ ನಾವು ಇವತ್ತು ಮಂಗನ ಬಗ್ಗೆ ಭಾಳ ಭಯಪಡ್ತಾನೆ ಎಲ್ಲರೂ. ನಾನಿಲ್ಲಿ 1000 ಫಾರೆಸ್ಟ್ ಗಿಡ ಬೆಳೆಸಿದ್ದೀವಿ. ಯಾಕೆ ಹೇಳಿದರೆ, ಅದು ನಮ್ಮೊಟ್ಟಿಗೆ ಬದುಕಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ಮಾವು, ರೆಂಜ, ಹಲಸು, ಹೆಬ್ಬೆಲ್ಸು, ಪುನರ್ಪುಳಿ, ಅದನ್ನು ಒಂದು 700-800 ಗಿಡಗಳನ್ನು ನಾವು ಬೌಂಡ್ರಿ ಹಾಕಿದ್ವಿ. ಅದು ನಮಗೆ 20 ವರ್ಷ ಹೋಗುವಾಗ ದೊಡ್ಡ ಒಂದು ಇನ್ಸೂರು ಲೆವೆಲಲ್ಲಿ ಇದು ನಮಗೆ ರಿಟರ್ನ್ ಸಿಗ್ತದೆ. ಒಂದು ಮರ ಒಂದು 100 ಸೇಫ್ಟಿ ಬಂದರೆ, ಇನ್ನು ಮುಂದೆ 10 ವರ್ಷ 20 ವರ್ಷ ಹೋಗುವಾಗ ಅದರ ಮೌಲ್ಯ ಸಾಮಾನ್ಯ ಒಂದೊಂದು ಮರದ ಮೌಲ್ಯ 10 ಲಕ್ಷ ಆಗ್ತದೆ. ಅದು ಒಂದು ದೇಶಕ್ಕೆ ನಾವು ಪ್ರಕೃತಿ ಉಳಿಸ್ಲಿಕ್ಕಾಯಿತು, ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಅದು ಆಧಾರ ಇದಾಯಿತು. ಅದು ದೊಡ್ಡ ನಮಗೆ ಒಂದು ರಿಟರ್ನ್ಸ್ ಬರುವಂಥ ಒಂದು ಇದು. ಯಾಕೆಂದರೆ ಲಾಂಗ್ ಟೈಮಿನ ಇದು. ಇದರಲ್ಲಿ ನಾವು ಎಲ್ಲ ಥರದ ಹಣ್ಣುಗಳು ಹಾಕಿದ್ದೀವಿ. ಹಣ್ಣುಗಳು ಕೂಡ ಇಲ್ಲಿ ಏನಾಗ್ತೀವಿ ಅಂದರೆ, ನಾವು ಹೊಸ ವಿಧದ್ದು ಹಾಕಿದ್ದೇವೆ. ಮ್ಯಾಂಗಸ್ಟೀನು, ರಾಂಬುಟನ್ನು, ಥೈಲ್ಯಾಂಡ್ ಜಾಕ್ ಫ್ರೂಟ್ಗಳು, ಬೇರೆ ಬೇರೆ ಫ್ರೂಟ್ ಗಿಡಗಳನ್ನು ಹಾಕಿದ್ದೀವಿ. ಅದರ ಒಟ್ಟಿಗೆ ನಾವು ಇಲ್ಲಿ ಅಡಿಕೆ, ತೆಂಗು, ಪೆಪ್ಪರು, ಕಾಳುಮೆಣಸು, ಮ್ಯಾಂಗೋಸ್ಟೀನು, ಲವಂಗ, ಏಲಕ್ಕಿ, ಇದೆಲ್ಲ ಒಂದು ಪ್ರಯೋಗ ಮಾಡಿದ್ದೀವಿ. ಇಲ್ಲಿ ಒಂದು 5 ಎಕರೆಯಲ್ಲಿ ಅಡಿಕೆ ಹಾಕಿದ್ದೀವಿ. ಅಡಿಕೆಗೆ ನಾವು ಕಾಳುಮೆಣಸು ಹಾಕ್ತಾಯಿದ್ದೀವಿ, ಅದ್ರ ಕೆಳಗೆ ಮ್ಯಾಂಗೋಸ್ಟ್ ಹಾಕ್ತಾಯಿದ್ದೀವಿ, ಅದ್ರ ಕೆಳಗೆ ಲವಂಗ ಹಾಕ್ತಾಯಿದ್ದೀವಿ, ಅದ್ರ ಕೆಳಗೆ ಏಲಕ್ಕಿ ಹಾಕ್ತಾಯಿದ್ದೀವಿ. ಒಂದೇ ಜಾಗದಲ್ಲಿ 5 ಬೆಳೆ ಬೆಳೆಯೋದ್ರಿಂದ ಏಲಕ್ಕಿಗೆ ತಂಪು ಬೇಕು, ನೆರಳು ಬೇಕು, ಲವಂಗಕ್ಕೂ ತಂಪು ಬೇಕು, ನೆರಳು ಬೇಕು, ಮ್ಯಾಂಗೋಸ್ಟಿಗೆ ನೆರಳು ಬೇಕು, ಕಾಳುಮೆಣಸಿಗೆ ನೆರಳು ಬೇಕು, ಅಡಿಕೆ ಇದಕ್ಕೊಂದು ಸಪೋರ್ಟಿವ್ ಆಗಿ ಬರ್ತದೆ. 5 ಬೆಳೆ ಬೆಳೆಯೋದ್ರಿಂದ ಒಂದು ನಮ್ಮ ಜಾಗ ಶಾರ್ಟೇಜ್ ಆಗ್ತಾ ಇರೋದಕ್ಕೆ 5 ಪಟ್ಟು ಜಾಗ ಒಂದೇ ಪಟ್ಟಲ್ಲಿ ಬೆಳೀಲಿಕ್ಕೆ ಆಗ್ತದೆ. ಇನ್ನೊಂದು 5 ಬೆಳೆಯಲ್ಲಿ 5 ಮಾರ್ಕೆಟಲ್ಲಿ ರೇಟ್ ಸಿಗೋದಿಲ್ಲ, ಕ್ರಾಪ್ ಬರುವುದಿಲ್ಲ.
3 ಬಂದಾಗ ನಮಗದು ಸಸ್ಟೆಂಡ್ ಆಗ್ತದೆ, ನಾವು ಸಸ್ಟೆಂಡ್ ಆಗಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಇದು ಒಂದು ಹೊಸ ಇದು ಅಲ್ಲಿ ಮೀನು ಒಂದು ನಮ್ಮ ಉದ್ದೇಶ ಅಂದರೆ ಒಂದು ಹಳ್ಳಿಯಲ್ಲಿ ಒಂದು 35 ಫ್ಯಾಮಿಲಿ ಜೀವನ ಕಟ್ಕೊಳ್ಬೇಕು. ಯಾಕಂದರೆ ಈಗ ನೆಕ್ಸ್ಟು AI ಬರೋದ್ರಿಂದ ಸಾಫ್ಟ್ವೇರ್ ಫೀಲ್ಡಲ್ಲಿ ಬೇರೆ ಬೇರೆ ಫೀಲ್ಡಲ್ಲಿ ತುಂಬ ಒಂದು 50% ಜಾಬ್ 5-10 ವರ್ಷದಲ್ಲಿ ರಿಡ್ಯೂಸ್ ಆಗಲಿಕ್ಕೆ ಚಾನ್ಸಸ್ ಇದೆ. ಆ ಹಳ್ಳಿಯಲ್ಲೇ ಒಂದು ಜೀವನ ಕಟ್ಟಿಕೊಳ್ಳುವಂಥ ಒಂದು ಭದ್ರತೆಯನ್ನು ಅಥವಾ ಒಂದು ಅವಕಾಶವನ್ನು ಕಲ್ಪಿಸಬೇಕಂತ ಒಂದು ಎಣ್ಣೆಗಾಣ ಹಾಕಿದ್ದೀವಿ. ಆ ಹಳ್ಳಿಯ ಒಂದು ಕೊಬ್ಬರಿಯನ್ನು ಅಲ್ಲೇ ಬೆಳೆಸ್ಬೋದು. ಕೊಬ್ಬರಿ ಡ್ರೈಯರ್ ಇದೆ, ಅಲ್ಲಿ ಡ್ರೈ ಮಾಡ್ಬೋದು, ಅಲ್ಲಿ ಎಣ್ಣೆ ಮಾಡ್ಬೋದು, ಅಲ್ಲಿ ವೇಸ್ಟೇಜ್ ಮಾಡ್ಬೋದು. ಪ್ಯೂರ್ ಎಣ್ಣೆಯನ್ನು ನಾವು ಊರಿಗೆ ಕೊಡ್ಬೋದು. ಈಗ ನಾವೇನು ಹೇಳ್ತಾ ಇದ್ದೀವಿ, ಆ ಎಣ್ಣೆ ಕೆಮಿಕಲ್ ಹೇಳ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ದೀವಿ ಬಿಟ್ಟರೆ ಅದಕ್ಕೇನೋ ಒಂದು ಸೋಲಿಸಿ ತಗೊಳ್ತಾ ಇಲ್ಲ. ಅದು ಒಂದು ಫ್ಯಾಮಿಲಿಗೆ ಜೀವನ ಕಟ್ಕೊಳ್ಬೋದು. ಇನ್ನೊಂದು ನಾವು ಫಿಶ್ ಪಾಂಡ್ ಹಾಕಿದೆ, ಅಲ್ಲಿ ಒಂದು 15-20 ಸಾವಿರ ಮರಿಗಳು ಹಾಕಿದರೆ ಅದರಲ್ಲಿ ಒಂದು ವರ್ಷಕ್ಕೆ ಒಂದು 20,000 ಇದು ಕೋಳಿ ಮಿತಿ. ಯಾಕಂದರೆ ಇವತ್ತು ಏನಾಗಿದೆ, ಸಮುದ್ರದಲ್ಲಿ ಆಳ ಮೀನುಗಾರಿಕೆ ಮಾಡಿ ಲೈಟ್ ಹಾಕಿ ಎಲ್ಲದನ್ನು ತೆಗಿತಾ ಇದ್ದೀವಿ. ಸೆಕೆಂಡ್ ಏನಾಗಿದೆ, ಪ್ಲಾಸ್ಟಿಕ್ ಹೋಗಿ ಅಲ್ಲಿ ಮೀನುಗಳೆಲ್ಲ ಸತ್ತು ಹೋಗ್ತಾ ಇದೆ. ಮೀನು ತಿನ್ನೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನು 5 ವರ್ಷಕ್ಕೆ ಇದಕ್ಕೆ ನಾವು ಒಂದು ಆಲ್ಟರ್ನೇಟ್ ಆಗಿ ಹುಡುಕಲಿಕ್ಕೆ ಈ ಒಂದು ಫಿಶ್ ಪಾಂಡ್ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ, ಯಾಕೆಂದರೆ ಕಲ್ಕತ್ತಲ್ಲಿ ಇದು ಮಾಡಿದ್ದಾರೆ ಅಲ್ಲ ಪ್ರಯೋಗ. ಪ್ರತಿಯೊಂದು ಮನೆಯಲ್ಲಿಯೂ ಫಿಶ್ ಪಾಂಡಲ್ಲಿ ನಿಮ್ಗೆ ಬೇಕಾದ ಕ್ರ್ಯಾಬು, ನಿಮ್ಗೆ ಬೇಕಾದ ಪ್ರಾನ್ಸು, ಎಲ್ಲ ಥರದ ಮೀನು ನೀವು ತೆಗೆಯೋದಲ್ಲಿ. ಇಂಥ ಒಂದು ಚಿಂತನೆ ಒಂದೊಂದು ಊರಲ್ಲಿ ಅದು ಮಾಡ್ಬೋದು. ಈ ಊರಿನ ಕೋಳಿಗಳು, ಕಡಂಗದ ಕೋಳಿಗಳು ಬೆಳೆಸ್ಬೋದು, ಮತ್ತು ಬಂಡೂರು ಕುರಿಗಳು ಬೆಳೆಸ್ಬೋದು. ಹೀಗೆ ಇದನ್ನೆಲ್ಲ ಮಾಡ್ತಾ ಅಂದರೆ ಒಂದು ಊರಲ್ಲಿ ಜಾಬ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಸಣ್ಣ ವಿಷಯ. ನಾವು ಒಂದು 100 ಕೋಳಿ ಹಾಕಿದ್ದೀವಿ ಕಡಂಗನಾಥ್, ದಿನಕ್ಕೆ ಒಂದು 60 ಮೊಟ್ಟೆ ಬರ್ತದೆ. ಹೆಚ್ಚಿಂಗ್ ಮೆಷಿನ್ ಇದೆ. ಹೆಚ್ಚಿಂಗ್ ಮೆಷಿನಲ್ಲಿ ನಾವು ಕರೆಕ್ಟಾಗಿ ಅದನ್ನು ಇದು ಮಾಡಿದರೆ 40-50 ಮರಿ ಬರ್ತದೆ. 3 ತಿಂಗಳು ಸಾಕಿದರೆ ಒಂದು ಫ್ಯಾರಿಗೆ 2ಕ್ಕೆ 2,000 ಹೋಗ್ತದೆ. 20-30 ಫ್ಯಾರ್ ಬಂದರೆ ದಿವಸಕ್ಕೆ 30-40 ದುಡಿಬೋದು. ನಮಗೆ ಬೆಂಗಳೂರು ಬೇಡ, ಅಮೆರಿಕ ಬೇಡ, ಇಲ್ಲೇ ಅಂಥ ಅವಕಾಶಗಳಿದೆ. ಆದರೆ ನಾವು ಅದೆಲ್ಲ ಅದಕ್ಕೆ ಬೆಳೆಸ್ಲಿಕ್ಕೆ ಎಲ್ಲರೂ ಹೇಳ್ತಾರೆ, ಅದಕ್ಕೆ ಭದ್ರತೆಯನ್ನು ಹೇಳೋದಿಲ್ಲ ನಾವು. ಅದನ್ನು ಬೆಳೆಸಬೇಕಾದ್ರೆ ಅದಕ್ಕೆ ನೆಟ್ ಹಾಕಬೇಕು, ಮೇಲಿನ ಪ್ರಾಣಿಗಳು ಪಕ್ಷಿಗಳು ಅದರ ಮೊಟ್ಟೆ ತಿನ್ನಬಾರ್ದು, ಕೆಳಗೆ ಸ್ನೇಕು ಮತ್ತು ಮುಂಗುಸಿ ಇದೆಲ್ಲ ಅಟ್ಯಾಕ್ ಮಾಡ್ತದೆ. ಇದೆಲ್ಲ ಭದ್ರತೆ, ಇದೆಲ್ಲ ನಾವು ಪ್ರಾಯೋಗಿಕವಾಗಿ ಮಾಡಿದ್ದೀವಿ. ಹಾಗೆ ಈ ಒಂದು ಇದರಲ್ಲಿ ಇದೆಲ್ಲದನ್ನು ಯಂಗ್ಸ್ಟರ್ಸಿಗೆ ಪರಿಚಯಿಸಬೇಕು. ಆಮೇಲೆ ಅದ್ರ ಬಗ್ಗೆ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ. ಹೌದು, ರೈತಪೀಠ ಪ್ರಶಸ್ತಿ ಒಂದು ಜ್ಞಾನಪೀಠ ಪ್ರಶಸ್ತಿಯಾಗಿ ತರುವಂಥ ಒಂದು ಚಿಂತನೆ ನಮ್ಮದು. ಒಂದು ಒಳ್ಳೆಯ ಮೊತ್ತದೊಂದಿಗೆ, ಅಂದರೆ ಈಗ ಒಂದು ಪ್ರಶಸ್ತಿ ಅಂದುಕೊಳ್ಳಿ ಅವರಿಗೆ ಸನ್ಮಾನ ಮಾಡೋದೇ ಮತ್ತು ಸೂಕ್ತ ಅಲ್ಲ, ಅದಕ್ಕೊಂದು ಗೌರವ ಬರುವ ಹಾಗೆ ಭಾಳ ವ್ಯಾಲ್ಯುಬಲ್ ಆಗಿ ಅದನ್ನು ಒಂದು ಪರಿಚಯಿಸಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಈ ನಮ್ಮ 5 ವರ್ಷಗಳ ಅಭಿವೃದ್ಧಿಯನ್ನು ಈ ಒಂದು ಇದರಲ್ಲಿ ರೈತಪೀಠ ಪ್ರಶಸ್ತಿ ಪ್ರಾರಂಭಿಸುವ ಮೊದಲು ನಾವು ಪ್ರಕೃತಿಯನ್ನು ಆರಾಧಿಸಿಕೊಂಡು ಪ್ರಕೃತಿಯನ್ನು ನಾವು ಉಳಿಸುವಂಥ ಇದು ಮಾಡಿಕೊಂಡು ನಾಗಮಂಡಲ ಸೇವೆ ಮಾಡ್ಕೊಂಡು ಮುಂದುವರಿತಾ ಇದ್ದೀವಿ. ಇನ್ನೊಂದು ಏನಾಗ್ತಾ ಉಂಟಂದರೆ, ಈಗ ಕ್ಲೈಮೇಟ್ಗಳು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ. ಇಲ್ಲಿ ನಾವು ಕೂತಿದ್ದೀವಿ, ತುಂಬ ಟೆಂಪ್ರೇಚರ್ ಜಾಸ್ತಿ ಆಗ್ತಾಯಿದೆ. 20 ವರ್ಷ ಮೊದಲು ಸಾಮಾನ್ಯ 20-25 ಟೆಂಪ್ರೇಚರ್ ಇತ್ತು. ಈಗ 35-40 ಹೋಗ್ತಾ ಇದೆ. ಯಾಕೆ ಆಗ್ತಾ ಉಂಟಂತ ಹೇಳಿದರೆ, ನಮ್ಮ ಯಾವುದು ಕಾಂಕ್ರೀಟ್ ಇದು ಡೆವಲಪ್ಮೆಂಟ್, ಯಾವುದು ರಸ್ತೆಗಳು, ನಮ್ಮ ಬಿಲ್ಡಿಂಗ್ಗಳು ಡೆವಲಪ್ ಆಗ್ತಾ ಇದೆ. ನೇಚರನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಒಂದು ಮನೆ ಮಾಡಿದ್ದೀವಿ, ಒಂದು 60-70 ಮೆಡಿಸಿನ್ ಟ್ರೀ ಹಾಕಿದ್ದೀವಿ, ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ನೆಕ್ಸ್ಟು ಪ್ರತಿಯೊಬ್ಬರು ಕೂಡ ಈ ಸೈಟು ದುಡ್ಡು ಇದೆಲ್ಲ ಮಾಡೋಕ್ಕಿಂತ ನಮ್ಮ ಕೈಗಾರಿಕಾ ಉದ್ಯಮಿಯವರು, ಆಲ್ ಬಿಸ್ನೆಸ್ ಮ್ಯಾನು, ಎಂಪ್ಲಾಯೀಸು ಎಲ್ಲರೂ ಒಂದು ಕೃಷಿಯನ್ನೊಂದು ಹಾಬಿಯಾಗಿ ಒಂದು ಪ್ಯಾಷನಾಗಿ ತಗೊಂಡಾಗ ಅದು ದೊಡ್ಡ ಒಂದು ಬದಲಾವಣೆ ಆಗ್ಬೋದು ದೇಶಕ್ಕಂತ. ಮತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಜಾಗದ 1/3 ಜಾಗವನ್ನು ಪ್ರಕೃತಿಗೆ ಇಡಬೇಕು. ನೀವು 5 ಸೆಂಟ್ ಜಾಗದಲ್ಲಿ ಮನೆ ಮಾಡ್ತೀರಂತಾದರೆ ಅದರ 1/3 ನೀವು 10 ಗಿಡಗಳು ಹಾಕಲೇಬೇಕು. ಇದು ಜಪಾನಲ್ಲಿ ಒಂದು ಪ್ರಯೋಗ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ಇಂಥ ಇದು ಸಮಸ್ಯೆ 20 ವರ್ಷ ಮೊದಲೇ ಬಂದಿದೆ. ಅಲ್ಲಿ ಮಿಯಾವಾಕಿ ಅಂತ ಒಂದು ವನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಯಾಕಂತ ಹೇಳಿದರೆ ಅಲ್ಲಿ ಒಂದು ವಾತಾವರಣವನ್ನು ಉಳಿಸ್ಕೊಳ್ಳಿಕ್ಕೆ. ನಾಳದು ನಮ್ಮಂಥ ಉದ್ಯಮಿದಾರರು ಏನಂತ ಹೇಳಿದರೆ, ಬಿಸ್ನೆಸ್ ಮ್ಯಾನ್ಗಳೇನೆಂದರೆ, ಇವತ್ತು ಕಮರ್ಷಿಯಲ್ ಸೈಟ್ ತಗೊಳ್ಳೋದಲ್ಲ, ಸ್ವಲ್ಪ ಪರ್ಸೆಂಟ್ 1-2 ಎಕರೆ ಜಾಗವನ್ನು ತೆಗೆದು ಫಾರೆಸ್ಟ್ ಜಂಗಲ್ಗೆ ಹಾಕಿಬಿಡೋದು, ಸ್ವಲ್ಪ ಜೇನು ಹಾಕಿಬಿಡೋದು. ಒಂದು ಸಲ ನಾವು ಎಲ್ಲೋ ಕ್ಲಬ್ಬಿಗೆ ಹೋಗೋ ಬದಲಿಗೆ ಒಂದು ಸ್ವಲ್ಪ ಅಲ್ಲಿ ಹೋಗಿ ಅದನ್ನು ಗಮನಿಸೋದು. ಇದು ಒಂದು ದೇಶ ಕೊಡುಗೆ, ನಮ್ಮ ನೆಕ್ಸ್ಟ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪರಿಸರವನ್ನು ಉಳಿಸಿ ಹೋಗುವಂಥ ಒಂದು ಕಲ್ಪನೆ ತರಬೇಕಂತ ಎಲ್ಲ ದೃಷ್ಟಿಕೋನ ಇಟ್ಟುಕೊಂಡು ನಾಗರಿಕ ಒಂದು ಸೇವೆ ಸಲ್ಲಿಸಿಕೊಂಡು ಇದನ್ನು ಮಾಡುವಂಥ ನಾವು ಚಿಂತನೆ ಮಾಡಿದಾಗ, ನಮ್ಮ ಸ್ನೇಹಿತರಾದ ಕೆಲವು ದೇವಪ್ರಸಾದ್ ಶೆಟ್ಟಿಯವರು, ಶ್ರೀಕಾಂತ್ ಶೆಟ್ಟಿಯವರು, ನನ್ನ ಚಿಂತನೆ ಬೇರೆ. ನಾನು ಕೈಗಾರಿಕಾ ಹಿನ್ನೆಲೆ ಇದ್ದವನು, ನನಗೆ ಇದೆಲ್ಲ ಬಗ್ಗೆ ಅನುಭವ ಇಲ್ಲ.
ಇವರೆಲ್ಲ ಅದರಲ್ಲಿ ಭಾಳ ಪಳಗಿದವರನ್ನು ತಗೊಂಡಾಗ ಇದು ಒಳ್ಳೆ ಪ್ರೆಸೆಂಟ್ ಮಾಡಲಿಕ್ಕೆ ಆಗ್ತದೆ, ಜನರಿಗೆ ಒಳ್ಳೆ ರೀಚ್ ಮಾಡಲಿಕ್ಕೆ ಆಗ್ತದೆ ಅಥವಾ ಒಂದು ವಿಭಿನ್ನವಾಗಿ ಮಾಡಲಿಕ್ಕೆ ಆಗ್ತದೆ ಅಂತ ದೃಷ್ಟಿಕೋನ ಇಟ್ಕೊಂಡು ಎಲ್ಲ ನಮ್ಮ ಟೀಮ್ ಇದ್ರ ಬಗ್ಗೆ ಪ್ರಯತ್ನಿಸ್ತಾ ಇದ್ದಾರೆ. ಹೌದು ನೋಡಿ, ಇವತ್ತು ಪಂಜಾಬಿಗೆ ನೀವು ಹೋಗಿರ್ಬೋದು. ಪಂಜಾಬಲ್ಲಿ ಯಾವುದೂ ಬೆಳೆ ಬೆಳೀಲಿಕ್ಕೆ ಆಗ್ತಾಯಿಲ್ಲ. ಸಂಪೂರ್ಣ ಅಲ್ಲಿ ಬೆಳೆದು ತಿಂದರೆ ಕ್ಯಾನ್ಸರ್ ಬರ್ತದೆ ಅಂತ ಕಂಪ್ಲೀಟ್ ನಿರ್ಜೀವಾಗಿ ಹೋಗಿದೆ. ಅಲ್ಲಿ ಒಂದು 10 ಫೀಟ್ ಮಣ್ಣು ತೆಗೆದು ಮಣ್ಣು ಹಾಕಿದರೂ ಕೂಡ ಅದರಲ್ಲಿ ಪುನಃ ಕೆಮಿಕಲ್ ಬರ್ತದಂತ ರಿಪೋರ್ಟ್ ಇದೆ. ಹಾಗೆ ಒಂದು 2-3 ಸ್ಟೇಟ್ ಆಗಿದೆ. ಇನ್ನೀಗ ಒಂದು ರಿಪೋರ್ಟ್ ಪ್ರಕಾರ ಎಲ್ಲ ಒಂದು 15-20 ವರ್ಷದಲ್ಲಿ ಎಲ್ಲ ದೇಶ ಹಾಗೆ ಆಗ್ತಾ ಉಂಟು. ಯಾಕಂದರೆ ಇದು ನಾವು NPKಯನ್ನು ಕೆಮಿಕಲ್ ಬೇಸ್ಡ್ ಡೆವಲಪ್ಮೆಂಟ್ ಮಾಡಿ ಹೋಗಿದ್ದಾರೆ. ನಮ್ಮ ಗೋ ಆಧಾರಿತ NPK ಡೆವಲಪ್ ಮಾಡಲಿಕ್ಕೆ ಯಾರೂ ಪ್ರಯತ್ನ ಪಡಲಿಲ್ಲ. ಇದೇನಂತ ಹೇಳಿದರೆ ಇದು ಲೇಬರ್ ಪ್ರಾಬ್ಲಮ್ ಅಂತ. NPK ಹಾಕಿಬಿಟ್ರೆ ಮುಗೀತು ಕೆಮಿಕಲ್. ಇದು ಹಾಗೆ ಆಗೋದಿಲ್ಲ. ಇದಕ್ಕೆ ನಾವು ಈ NPK ಗೋ ಆಧಾರಿತ ಕೃಷಿ ಮಾಡಲಿಕ್ಕೆ ಕೂಡ ಟೆಕ್ನಾಲಜಿ ಡೆವಲಪ್ ಮಾಡಿದ್ದೀವಿ ನಾವು. ಇಸ್ರೇಲ್ ಟೆಕ್ನಾಲಜಿ ಏನು ಹೇಳ್ತೀವಿ, ಇಸ್ರೇಲಲ್ಲಿ 1 ಎಕರೆ 1 ಸ್ಕ್ವೇರ್ ಫೀಟಿಗೆ $1 ಪಡಿಬೇಕಂತ, ಒಂದು 35 ಲಕ್ಷ ವರ್ಷಕ್ಕೆ ಗೇನ್ ಮಾಡಬೇಕಂತ. ನಾವು ಹೇಳೋದು ಇಲ್ಲಿ ಹಳ್ಳಿಯಲ್ಲಿ 1 ಎಕರೆ ಜಾಗ ಇದ್ದರೆ, ಒಂದು ಫ್ಯಾಮಿಲಿ ಇದ್ದರೆ 3 to 4 lakhs ಇಲ್ಲೇ ಗೇನ್ ಮಾಡ್ಬೋದು. ವಿದಿನ್ 10 to 15 ಇಯರ್ಸಲ್ಲಿ ಒಂದು 15-20 crores ಇಲ್ಲೇ ಗೇನ್ ಮಾಡ್ಬೋದು. ಅವ SLC ಹೋಗುವಾಗಲೇ ಪ್ಲ್ಯಾನ್ ಮಾಡಬೇಕು. ಹುಡುಗ SLC ಹೋಗುವಾಗಲೇ ಅವ ಒಂದು 300-400 ಒಳ್ಳೆ ಜಂಗಲ್ ಗಿಡ ಹಾಕಬೇಕು. ಸಾಗವಾನಿ ಇರ್ಬೋದು, ಮಹಾಗನಿ ಇರ್ಬೋದು, ಇಂಥ ಹಾಕಬೇಕು. PUC ಬರುವಾಗಕ್ಕೆಲ್ಲ ಪೆಪ್ಪರ್ ಹಾಕಬೇಕು. ಡಿಗ್ರಿ ಬರುವಾಗ ಒಂದು 5 ದನ ಸಾಕಬೇಕು. 5 ದನವನ್ನು ಸಾಕಿದ ಕೂಡ ದೇಶಿ ದನ ಸಾಕಿಬಿಡಬೇಕು. ಅಲ್ಲಿಂದ ಅದರ ಹಾಲನ್ನು ಮಾರಿದರೆ ಅದು ಇದಾಗೋದಿಲ್ಲ. ತುಪ್ಪ, ಮಜ್ಜಿಗೆ ಇದೆಲ್ಲ ಮಾಡಿ ವ್ಯಾಲ್ಯೂ ಆ್ಯಡ್ ಮಾಡಿದರೆ ಇದರಿಂದ ವೇಸ್ಟನ್ನು ತರಕಾರಿ ಇದೆಲ್ಲ ಬೆಳೆದರೆ ಇಲ್ಲಿ ಗೇನ್ ಮಾಡಲಿಕ್ಕೆ ಆಗ್ತದೆ. ಈ ಸಾಗವಾನಿ ಗಿಡವನ್ನು ಹಾಕಿ 15 ವರ್ಷ ಆಗುವಾಗ ನೀವು ಗೊಬ್ಬರ ನೀರು ಹಾಕೋದ್ರಿಂದ ಅದು ಒಂದು 60-80 ಸೇಫ್ಟಿ ಬರ್ತದೆ. 10 ವರ್ಷ ಹೋಗುವಾಗ ಒಂದು ಸೇಫ್ಟಿಗೆ ಮಿನಿಮಮ್ 8-10 ಸಾವಿರ ಹೋಗ್ತದೆ. ಒಂದು ಮರ 5 to 8 lakhs ಏನು ಮಾಡ್ಬೋದು. ಒಂದು 500 ಮರ ಹಾಕಿದ್ರೆ ಇಷ್ಟ ಆಯ್ತಂತ. ಅಂದರೆ ನಾವೆಲ್ಲ ತುಂಬ ದೂರದೃಷ್ಟಿಟ್ಟು ಈ ಕೆಲಸ ಸರ್ಕಾರ ಮತ್ತು ನಾವೆಲ್ಲ ಮಾಡಬೇಕನ್ನೋದು, ಇದಕ್ಕೊಂದು ಪ್ರಯೋಗಾಲಯವಾಗಿ ಇದನ್ನು ನಾವು ಡೆವಲಪ್ ಮಾಡ್ತಾ ಬಂದ್ವಿ. ಅಂದರೆ ಇವತ್ತು ನಾವು ತುಂಬ ಯೂನಿವರ್ಸಿಟಿ ಹೋಗ್ತೀವಿ, ತುಂಬ ಹಣ ತರ್ತಾರೆ, ಇಷ್ಟು ಆಳದಲ್ಲಿ ಚಿಂತನೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ. ಹಾಗಾಗಿ ನಾವಿಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಇಲ್ಲಿ ನೋಡಿ ಎಲ್ಲೋ ಯಾವುದೋ ಒಂದು ಪಿಕ್ ಮಾಡ್ಬೋದು ಲೈಫಲ್ಲಿ. ಇಲ್ಲಿ ಬಂದರೆ ಒಂದು 10-20 ಇದಿದೆ. ಒಂದು ಯಾವುದೋ ಒಂದು ಪಿಕ್ ಮಾಡಿದ್ರೆ ಅವನ ಕುಟುಂಬವನ್ನು ಕಟ್ಕೊಬೋದು, ಮನೆ ಕಟ್ಕೊಬೋದು, ಊರಲ್ಲೇ ಬದುಕ್ಬೋದು. ಈಗ ಮೆಟ್ರೋಪಾಲಿಟನ್ ಸಿಟಿ ತುಂಬ ಇವತ್ತು ಬಿಲ್ಡ್ ಆಗ್ತಾಯಿದೆ. ಇವತ್ತು ದುಬಾಯಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ಈಗ UK, USA ಅಲ್ಲಿ ತುಂಬ ಸಮಸ್ಯೆಗಳಿದೆ. ನೆಕ್ಸ್ಟು ಜನ್ರೇಷನ್ ಊರಿನಲ್ಲಿ ಅವರವರ ಬದುಕಟ್ಟುವಂಥ ಒಂದು ಚಿಂತನೆಯಲ್ಲಿ ಕೆಲಸ ಮಾಡ್ತಾಯಿದೆ. ಫಸ್ಟು 3 ವರ್ಷ ಬಳಸಿದ್ದೀವಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ, ಯಾಕೆ ನಮ್ಮದು ಡೆವಲಪ್ಮೆಂಟ್ ಆಗಿ. ಈಗ ನಾವು ಯಾವ್ದು ಬಳಸ್ತಾ ಇಲ್ಲ. ಪ್ರಮೋಟ್ ಮಾಡ್ಬೋದು, ಅಂದರೆ ಅದಕ್ಕೆ ಜೀವಾಮೃತವನ್ನು ಡೆವಲಪ್ ಮಾಡ್ಬೋದು, ವರ್ಮಿ ಕಂಪೋಸ್ಟ್ ಮಾಡ್ಬೋದು, ಕಾಂಪೋಸ್ಟ್ ಮ್ಯಾನರ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದಿನ್ನು ನೆಕ್ಸ್ಟ್ ಲೆವೆಲಲ್ಲಿ ಅಭಿವೃದ್ಧಿ ಮಾಡ್ಬೋದು. ಈಗ 19ನೇ ತಾರೀಕು ನಡೆಯುವಂಥದ್ದು ಅದು ಕುಟುಂಬ ಸೇರ್ಕೊಂಡು ನಡೆಯುವಂಥದ್ದು. ಅದಕ್ಕೆ ಭಾರಿ ವಿಶೇಷವಾಗಿ ನಾವು ಯಾರನ್ನು ಆಹ್ವಾನ ಮಾಡೋದಿಲ್ಲ. 20ನೇ ತಾರೀಕು ಇರುವಂಥದ್ದು ಕೃಷಿ ಮಂಡಲ ವಿಚಾರಗೋಷ್ಠಿ ಅಂತ ಏನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರಸ್ತಾಪ ಮಾಡಿದರು. ಅದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4-4:15ವರೆಗೆ ಅದು ನಡೀತದೆ. ಸಂಜೆ ಪ್ರಶಸ್ತಿ ಪ್ರದಾನ ಸಮಾರಂಭ. ಆಮೇಲೆ ರಾತ್ರಿ ಸಿದ್ಧಾರ್ಥ್ ಬೆಳ್ಮನ್ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ ಇದೆ. ಅವತ್ತು ನಮ್ಮ ನಿರೀಕ್ಷೆ ಇರುವಂಥದ್ದು ಸುಮಾರು ಒಂದು 2,000 ಜನ ಬರಬೇಕನ್ನುವಂಥದ್ದು ನಮ್ಮ ನಿರೀಕ್ಷೆ ಇರುವಂಥದ್ದು. ಅಂದರೆ ವಿಶೇಷವಾಗಿ ಕೃಷಿ ಆಸಕ್ತರು ಮಾತ್ರ ಬರಬೇಕನ್ನುವಂಥ ನಿರೀಕ್ಷೆ ಇದೆ. ಅವತ್ತು ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ನಾವು ಬನ್ನಿ ಅಂತ ನಾವು ಕರೆಯೋದಿಲ್ಲ. ಅವತ್ತು ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿಗಳು, ಕೃಷಿಯಲ್ಲಿ ಆಸಕ್ತಿ ಇರುವಂಥ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಕೃಷಿಯಲ್ಲಿ ಆಸಕ್ತಿ ಇರುವಂಥ ಸಾರ್ವಜನಿಕರು ಅವರನ್ನು ಮಾತ್ರ ಅದರ ನಂತರ ಬಹಳ ಮುಖ್ಯವಾಗಿರುವಂಥದ್ದು ಫೆಬ್ರವರಿ 21ನೇ ತಾರೀಕಿನ ಕಾರ್ಯಕ್ರಮ. ಮಧ್ಯಾಹ್ನ ಸುಮಾರು ಒಂದು 15,000 ಜನರಿಗೆ ಬೇಕಾಗುವಷ್ಟು ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದು ಅನ್ನದಾನ ಅನ್ನುವಂಥದ್ದು ರಾತ್ರಿವರೆಗೂ ಕೂಡ ನಡೀತಾ ಇರ್ತದೆ ಸರ್. ಅವತ್ತೊಂದು ಒಟ್ಟು ಒಂದು 25,000 ಜನ ಬರ್ಬೋದು ಅನ್ನೋ ನಿರೀಕ್ಷೆ ನಮ್ಮದು. ಮತ್ತೆ ಗೊತ್ತಿಲ್ಲ ಅದು ಟ್ರೆಂಡ್ ಹೇಗೆ ನಿಲ್ತದೆ ಅಂತೇಳಿ. 5 to 7 ರೈತಪೀಠ. ಹೌದು, ರೈತಪೀಠ ಪ್ರಶಸ್ತಿ ಕಾರ್ಯಕ್ರಮ ಇರುವಂಥದ್ದು 20ನೇ ತಾರೀಕು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ. ಅವತ್ತು ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾರೆ. ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರು ದುರದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠ ಬೆಳಗಾವಿ. ಅದೇ ರೀತಿ ಅವತ್ತಿನ ಅಧ್ಯಕ್ಷತೆಯನ್ನು ಡಾಕ್ಟರ್ M. ಮೋಹನ್ ಆಳ್ವರು ವಹಿಸ್ತಾರೆ. ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ರವರ ಗೌರವ ಉಪಸ್ಥಿತಿ ಇರ್ತದೆ. ಈ ರೀತಿ ಅವತ್ತಿನ ಕಾರ್ಯಕ್ರಮ ನಡೀತದೆ ಸರ್. ಪ್ರಶಸ್ತಿ ಪ್ರದಾನ ಆಗುವಂಥದ್ದು ಶ್ರೀ BK
ದೇವರಾಯ ಮಿತ್ತ ಬಾಗಿಲು ಅನ್ನುವಂಥದ್ದು. ಸುಮಾರು 240ಕ್ಕಿಂತಲೂ ಹೆಚ್ಚು ವಿಧದ ಭತ್ತದ ತಳಿಗಳನ್ನು ಅಭಿವೃದ್ಧಿ ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಅವರು. ಮೊನ್ನೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಆಚಾರ್ಯ ಅವರ ಮನೆಗೆ ವಿಸಿಟ್ ಮಾಡಿದರು. ತುಂಬ ವಿಶೇಷವಾದಂಥ ಸಾಧನೆ ಅವರದ್ದು. ಒಂದು ಕೃಷಿ ಯೋಗಿ ಅಂತ ಕರಿಬೋದು, ಒಂದು ಮಹಾ ತಪಸ್ವಿ ಅಂತಲೇ ಕರಿಬೋದು ಅವರು. ಆ ರೀತಿ ಕೃಷಿ ಮತ್ತು ಅವರಿಗೆ ಒಂದು ತಾದಾತ್ಮ್ಯ ಬೆಳೆದಿದೆ, ಕೃಷಿಯೇ ಬದುಕನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ವರ್ಷ ಇದೊಂದು ಪೈಲಟ್ ಪ್ರೋಗ್ರಾಮ್ ಥರ. ಈ ವರ್ಷ ಕೆಲವು ಎಲ್ಲ ಅದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾವೆಲ್ಲಿದ್ದೇವೆ. ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಯೋಜನೆ ಇದು, ಕೃಷಿ ಮಂಡಲ ಮತ್ತು ಈ ರೈತಪೀಠ ಪ್ರಶಸ್ತಿ ಅಂತ. 21ನೇ ತಾರೀಕು ಸುಮಾರು ಒಂದು 25,000ಕ್ಕಿಂತಲೂ ಹೆಚ್ಚು ಜನರು ಬರಬೇಕು ಅನ್ನುವಂಥ ನಮ್ಮ ನಿರೀಕ್ಷೆ ಇರುವಂಥದ್ದು. ಹಾಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ನಾವು ಮನೆ ಮನೆಗೆ ಆಮಂತ್ರಣಗಳನ್ನು ತಲುಪಿಸುವಂಥದ್ದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ಜನರನ್ನು ಕರೆಯುವಂಥದ್ದು ಮಾಡ್ತಾ ಇದ್ದೇವೆ. ನಮ್ಮ ರಾಮಕೃಷ್ಣಾಚಾರ್ಯರ ಮೊದಲಿಂದ ಒಂದು ಕಲ್ಪನೆ ಅಂತ ಹೇಳಿದರೆ ಇದರಲ್ಲಿ ಆಡಂಬರದ ಪ್ರಶ್ನೆ ಇಲ್ಲ. ಒಂದು ನಾಗಮಂಡಲದ ಒಂದು ನಿಜವಾದ ಒಂದು ಕಲ್ಪನೆ ಅನ್ನುವಂಥದ್ದು ಜನರಿಗೆ ಒಂದು ವಿಶೇಷ ಸಂದೇಶದ ರೂಪದಲ್ಲಿ ಅದು ತಲುಪಬೇಕು ಅನ್ನುವಂಥದ್ದು ಅವರ ಕಲ್ಪನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗ ಎಲ್ಲೂ ಕೂಡ ಸದ್ದುಗದ್ದಲಗಳಿಗೆ ಅವಕಾಶ ಇಲ್ಲದೆ ಅಥವಾ ತುಂಬ ಸುಡುಮದ್ದುಗಳು ಮತ್ತೊಂದು ಮಗದೊಂದು ಯಾವುದೂ ಬಳಸದೆ ಒಂದು ಸಹಜ ರೀತಿಯಲ್ಲಿ ನಾಗಮಂಡಲವನ್ನು ಮಾಡಬೇಕು. ನಮ್ಮ ದೇಶೀಯವಾದಂಥ ಮಂಗಳವಾದ್ಯ, ಅದೇ ರೀತಿ ತೊಂದಿ ಬೆಳಕು, ಅಲಂಕಾರಗಳು ಕೂಡ ಅಷ್ಟೇ. ಎಲ್ಲೂ ಕೂಡ ಒಂದು ಆಡಂಬರಕ್ಕೆ ನಾವು, ವೈಭವೀಕರಣಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ. ಸಹಜತೆಗೆ ಹೆಚ್ಚು ಮಹತ್ವ ಕೊಟ್ಟು ಅವತ್ತು ಜನ ಬಂದು ಈ ವ್ಯವಸ್ಥೆಗಳನ್ನು ಜನ ನೋಡಬೇಕು ಮತ್ತು ಇದನ್ನು ಅವರವರ ಊರಲ್ಲಿ ಈ ಥರದೊಂದು ಮಾಡೆಲ್. ಸರ್ ಆವಾಗ ಹೇಳಲಿಕ್ಕೆ ಮರೆತರು ಅಂತ ಕಾಣುತ್ತೆ. ಅವರದ್ದು ಯಾವತ್ತೂ ಕೂಡ ಒಂದು ಮಾತುಂಟು ಹೇಳುವಂಥದ್ದು, ಒಬ್ಬ ಕೃಷಿಕ ಕೂಡ ನಾಳೆ ಒಂದು ಬೆನ್ಸ್ ಕಾರಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ರಾಮಕೃಷ್ಣಾಚಾರ್ಯರ ಕಲ್ಪನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ರೀತಿ ಮಲ್ಟಿ ಕ್ರಾಪ್ಸ್, ಬೇರೆ ಬೇರೆ ರೀತಿಯ ಕ್ರಾಪ್ಗಳು ಕೃಷಿಯಲ್ಲೂ, ಅದರ ಜೊತೆಗೆ ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಬೇರೆ ಬೇರೆ ಹಸು ಸಾಕಾಣಿಕೆ, ಇದು ಒಂದು ರೀತಿಯ ಬಹುತ್ವ ಇರಬೇಕನ್ನೋ ಕಲ್ಪನೆ. ಅದನ್ನು ಈ ನಾಗಮಂಡಲದ ಮುಖಾಂತರ ಸಮಾಜಕ್ಕೆ ತಲುಪಿಸಬೇಕನ್ನೋದು ಯೋಜನೆ ಇರುವಂಥದ್ದು. ಇಲ್ಲ ಸನ್ನೆ ಕೊಡ್ತಾ ಇರುವಂಥದ್ದು. ಆಮೇಲೆ ಇಲ್ಲೇನು ನಾವು ಹಿಂಗಾರಗಳು ಅನಿವಾರ್ಯವಾಗಿ ದೇವತಾ ವಿಧಿವಿಧಾನದಲ್ಲಿ ಹಿಂಗಾರ ಬಳಸುವಂಥದ್ದು ಬಹಳ ಅನಿವಾರ್ಯ. ಆ ನಿಟ್ಟಿನಲ್ಲಿ ಸುಮಾರು ಒಂದು 2,500 ಬೇರೆ ಬೇರೆ ಗಿಡಗಳನ್ನು ಪ್ರಸಾದ ರೂಪದಲ್ಲಿ ಅವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ವಿಶೇಷ ಸಂದೇಶ ಅಂತ ನಾವು ಭಾವಿಸ್ತಾ ಇದ್ದೇವೆ.